ಸುಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತಾ, ನಿನ್ನೆ ಒಬ್ಬರು ಒಂದು ವಿಡಿಯೋದಲ್ಲಿ ಅಧ್ಯಕ್ಷರು ಅಂತ ಹೇಳಿಕೊಳ್ಳುವ ಅನ್ನೋ ಒಂದು ಶಬ್ದವನ್ನು ನನ್ನ ವಿರುದ್ಧ ಬಳಸಿದ್ದಾರೆ. ಬೇರೆಯವರೆಲ್ಲರಿಗೂ ಅಧ್ಯಕ್ಷರು ಅಂತ ಹೇಳ್ಕೊಳ್ಳುವ ಸಂದರ್ಭದಲ್ಲಿ ಏನು ಮಾತನಾಡದೆ ಇರುವವರು ಮತ್ತು ಯಾವುದೇ ಒಂದು ಪದಾಧಿಕಾರವನ್ನ ಅಥವಾ ಯಾವುದೇ ಸಂಘಟನೆಯ ಪರವಾಗಿ ಸಂಘಟನೆಯ ಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಿ ಅಂತ ಹೇಳಿಕೊಳ್ಳದ ಒಬ್ರು, ಅವರು ಚಾಲಕರು ಅಥವಾ ನಿರ್ವಾಹಕರು ಏನೋ ಇರ್ಬೋದು, ಅವರು ನನ್ನನ್ನ ನಮ್ಮ ಸಂಘಕ್ಕೆ ಅಧ್ಯಕ್ಷರು ಅಂತ ಹೇಳಿಕೊಳ್ಳುವ ಅಂತ ಒಂದು ವರ್ಡ್ ಬಳಸಿದ್ದಾರೆ. ಅದು ಸರಿಯಲ್ಲ. ಬೇಕೋ ನಮ್ಮ ಸಂಸ್ಥೆಯಲ್ಲಿ ಈಗ ಇರುವಂತಹ ಸುಮಾರು 1 ಡಜನ್ ಕಾರ್ಮಿಕ ಸಂಘಗಳಲ್ಲಿ ಅನೇಕರು ಬಹಳ ದೀರ್ಘಕಾಲ ಅಧ್ಯಕ್ಷರಾಗಿ ಮುಂದುವರೆದಿಲ್ಲ ಮತ್ತು ಯಾರು ಎಲ್ಲಿ ಪದಾಧಿಕಾರಿ ಆಗಿದ್ದಾರೆ ಅನ್ನೋದು ಸಹ ಅನೇಕ ನೌಕರರಿಗೆ ಗೊತ್ತಿಲ್ಲ. ಬಟ್ ನಮ್ದು 2004ರಲ್ಲಿ ಒಂದು ನೋಂದಾವಣೆಗೊಂಡ ಅಧಿಕೃತವಾದ ಕಾರ್ಮಿಕ ಸಂಘ. ನಾವು ಪ್ರತಿ ವರ್ಷ ನಮ್ಮ ಟರ್ಮ್ ಓವರ್, ನಮ್ಮ ಏನು ಚಟುವಟಿಕೆಗಳ ಬಗ್ಗೆ ಕಾರ್ಮಿಕ ಆಯುಕ್ತರ ಮುಂದೆ ಸಲ್ಲಿಸಿ ಅಪ್ಡೇಟ್ ಆಗ್ತಿದ್ದೀವಿ, ರಿನ್ಯೂವಲ್ ಮಾಡಿಸ್ಕೊತಿದ್ದೀವಿ ಮತ್ತು ನಮ್ಮದು ಅಕೌಂಟ್ಸ್ ಇತ್ಯಾದಿ ಕ್ರಮಬದ್ಧವಾಗಿ ನಡೀತಿದೆ. ನಾವು ಇದುವರೆಗೂ ನೂರಾರು, ಯಾಕೆ 1000ಗಟ್ಟಲೆ ಕನ್ಸಿಲೇಷನ್ಗಳು ಹಾಕಿದ್ದೀವಿ. ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಏನಾದರೂ ತೊಂದರೆ ಆದರೆ ಅವ್ರ ಮುಂದೆ ಅವ್ರ ಪರವಾಗಿ ಅಪೀಲ್ ಹಾಕುವುದು, ಆಮೇಲೆ ಕನ್ಸಿಲೇಷನ್ ಹಾಕೋದು, ಆ ನಂತರ ಲೇಬರ್ ಟ್ರಿಬ್ಯುನಲ್ಲು ಅಥವಾ ಲೇಬರ್ ಕೋರ್ಟ್ಗೆ ರೆಫರ್ ಆದರೆ ಅಲ್ಲಿ ನೇರವಾಗಿ ನಾವೇನೇನು ಟ್ರೈಡ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ಹಾಜರಾಗುವುದು. ವಕೀಲರಿಗೆ ಬದಲಾಗಿ ನಾವೇ ಹಾಜರಾಗ್ತಿದ್ದೀವಿ. ಹಲವಾರು ಸಾವಿರಾರು ಕೇಸ್ಗಳನ್ನ ಅದು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಫಲ ಎಷ್ಟಾಯ್ತು, ವಿಫಲ ಎಷ್ಟಾಯ್ತು ಅನ್ನೋದು ಆಮೇಲೆ ಅದು ಸಬ್ಜೆಕ್ಟ್ ಇದು. ಮತ್ತು ನಿರಂತರವಾಗಿ 4 ನೇಮಕಗಳ ವರಿಷ್ಠರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದು ಹಲವಾರು ಒಂದು ನ್ಯೂನತೆಗಳ ಬಗ್ಗೆ ಅವ್ರಿಗೆ ಹೇಳ್ತೋ ದೂರು ಕೊಡ್ತೋ ಅವುಗಳನ್ನ ರೆಕ್ಟಿಫೈ ಮಾಡೋದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತೀವಿ. ಅದು ಚರ್ಚೆಗೆ ಯಾರಾದರೂ ಬಂದರೆ 1000 ಪ್ರಕರಣಗಳು ನಾನು ಉದಾಹರಿಸಕ್ಕೆ ರೆಡಿ ಇದ್ದೀನಿ. ಈಗಿರುವಾಗ ಯಾರು ಸುಮಾರು 92ನೇ ಇಸ್ವಿಯಿಂದ ಆವಾಗ ಒಂದಷ್ಟು ವರ್ಷ ಪ್ರಧಾನ ಕಾರ್ಯದರ್ಶಿ ಅನ್ನೋ ಹೆಸರಿನಲ್ಲಿ ಮತ್ತು ಆನಂತರ ಈಗ ಅಧ್ಯಕ್ಷರು ಅನ್ನೋ ಹೆಸರಿನಲ್ಲಿ ಆ ಒಂದು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಸ್ಟಾಫ್ಡ್ ವರ್ಕರ್ಸ್ ಫೆಡರೇಷನ್ ಇಟ್ಕೊಂಡಿರೋ ಒಬ್ರು ಸಂಸ್ಥೆ ಉದ್ಯೋಗಿ ಏನಲ್ಲ, ಅವರು LIC ನಲ್ಲಿದ್ದು ಆಮೇಲೆ ಅಲ್ಲಿ ರಾಜೀನಾಮೆ ಹೋಗೋಡಿದ್ರು. ಅಲ್ಲಿನೂ ಸಹ ಅಲ್ಲಿ ಏನು ಕೆಲಸ ಮಾಡಿದಾರಲ್ಲ ಅವರು. ಆಮೇಲೆ ಇವು ಎಲೆಕ್ಷನ್ಗೆಲ್ಲ ನಿಂತು ಅಲ್ಲಿ ಏನು ಅವ್ರಿಗೇನು ಲಾಭ ಆಗಲಿಲ್ಲ. ಈ ರಾಜಕೀಯ ಇಲ್ಲಿ ನಾವು 98 ಇಸ್ವಿಯಿಂದ ಅಂತೂ ಇಡೀ ಆಡಳಿತ ವರ್ಗವನ್ನು ತಮ್ಮ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಸರ್ಕಾರಿಗಳನ್ನ ಆಟ ಆಡಿಸ್ತಿದ್ದಾರೆ. ಅದು ನೌಕರರು ಒಳಿತಿಗಾಗಿ ಆ ಕೆಲಸಗಳು ಮಾಡಿದ್ರೆ ನನಗೆ ಹೆಮ್ಮೆ ಆಗ್ತಿತ್ತು. ಬಟ್ ನೌಕರರಿಗೆ ಅವರಿಂದ 7 ಕಾಸಿನ ಉಪಯೋಗ ಇದುವರೆಗೂ ಆಗಿದ್ರೆ ಉದಾಹರಣೆ ಸಹಿತ ಹೇಳಿದರೆ ನಾನು ಒಪ್ಕೊಳ್ತೇನೆ. ಹೀಗಿರುವಾಗ ಇನ್ನೊಬ್ಬ ಸಂಘಟನೆಯ ಮುಖ್ಯಸ್ಥರನ್ನ ನೇರವಾಗಿ ಅಂತ ಹೇಳಿಕೊಳ್ಳುವ, ಅಧ್ಯಕ್ಷರು ಅಂತ ಹೇಳಿಕೊಳ್ಳುವ, ಮತ್ತೆ ಯಾರು ಹೇಳಬೇಕು? ಅದರಿಂದಾಗಿ ಆ ಒಂದು ದೊಡ್ಡ ಮಾತುಗಳನ್ನ ಯಾವುದೇ ಪದಾಧಿಕಾರ ಇಲ್ಲದ, ಯಾವುದೇ ಸಂಘಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ ಅಂತ ಹೇಳಿಕೊಳ್ಳದ, ಅದರ ವಕ್ತಾರರೂ ಅಲ್ಲದ, ಪದಾಧಿಕಾರಿಯೂ ಅಲ್ಲದ ಸಾಮಾನ್ಯ ಇವರು ಸಾಮಾನ್ಯವಾಗಿ ಇರಬೇಕೇ ವಿನಃ ಹೆಚ್ಚಿಗೆ ಮಾತಾಡೋದು ಬೇಡ ಅಂತೇಳಿ ಸಾರಿಗೆ ಸಂಸ್ಥೆಯ ಬಿಕ್ಕಟ್ಟಿನ ವಿಚಾರ ಈಗ ಕಾರ್ಮಿಕ ಆಯುಕ್ತರ ಮುಂದೆ ಸುಮಾರು 5 ಸಭೆಗಳು ನಡೆದು ಯಾವುದೇ ಒಂದು ಇತ್ಯರ್ಥಕ್ಕೆ ಬರದೆ ಮತ್ತೆ ನವೆಂಬರ್ 17ಕ್ಕೆ ಮುಂದೂಡಲ್ಪಟ್ಟಿದೆ. ಈ ಸೈಮಲ್ಟೇನಿಯಸ್ ಆಗಿ ಏನು ಆಗಸ್ಟ್ 5ನೇ ತಾರೀಕು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು
ನಿಮಗೆ ಕಾರ್ಮಿಕ ಕಾನೂನುಗಳ ಪ್ರಕಾರ ಹೋರಾಟ ಮಾಡುವ ನ್ಯಾಯ ಪಡೆಯುವ ಹಕ್ಕಿದೆ. ಆದರೆ ಎಸೆನ್ಷಿಯಲ್ ಮೇಂಟೆನೆನ್ಸ್ ಆಕ್ಟ್ ಪ್ರಕಾರ ಸಾರ್ವಜನಿಕರಿಗೆ ಮುಷ್ಕರದ ಮೂಲಕ ತೊಂದರೆ ಕೊಡೋದಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ನೀವು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಒಂದು ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನ ಈ ಒಂದು ಮೀಡಿಯೇಷನ್ ಸೆಂಟರ್ ಅಂತ ಏನು ಇದೆ ಸಿದ್ದಯ್ಯ ರೋಡಲ್ಲಿ ಅಲ್ಲಿಗೆ ರೆಫರ್ ಮಾಡಿದ್ರು. ಅದು ರೆಫರ್ ಆದ ನಂತರ ಇದುವರೆಗೂ ಅದರ ಎರಡು ಪಕ್ಷಕಾರರು ಅಂತಂತಂದ್ರೆ ಅಮೃತೇಶ್ ಅನ್ನೋರ ಕಡೆಯವರು ಆ ಕೋರ್ಟ್ ಕೇಸ್ ಹಾಕಿದ್ದು. ಅದನ್ನ ಪಾರ್ಟಿ ಮಾಡಿದ್ದು ಡಿಫೆಂಡೆಂಟ್ಸ್ ಯಾರು ಮಾಡಿದ್ರು ಅಂತಂತಂದ್ರೆ ಈ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್, ದಟ್ ಈಸ್ ಜಂಟಿ ಕ್ರಿಯಾ ಸಮಿತಿಯವರು. ಅಲ್ಲಿ ಒಂದು 4 ಸಭೆಗಳು ಅಲ್ಲಿ ನಡೆದಿವೆ. 4 ಸಭೆಗೆ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಯಾರು ಹೋಗಿಲ್ಲ, ಅಮೃತೇಶು ಅವರಾಗಿ ಹೋಗಿಲ್ಲ ಮತ್ತು ಜಂಟಿ ಕ್ರಿಯಾ ಸಮಿತಿಯವರು ಹೋಗಿಲ್ಲ. ಈ ಮಧ್ಯದಲ್ಲಿ ನಾನು ಉಚಿತ ಕಾನೂನು ನೆರವು ಮಂಡಳಿ ಮೂಲಕ ಹೈಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಲಿಕ್ಕಾಗಿ ಅವರು ಒಂದು ನೆರವು ಕೇಳಿ ಒಂದು ಅರ್ಜಿ ಹಾಕಿದ್ದೆ. ಅದಕ್ಕೆ ಉತ್ತರವಾಗಿ ಏನು ಹೈಕೋರ್ಟ್ದು ರಿಟ್ ಪಿಟಿಷನ್ 320/25 ಏನಿದೆ ಅದನ್ನ ಅಡ್ಜುಡಿಕೇಶನ್ಗಾಗಿ ಅಂತಂತಂದ್ರೆ ಮೆಡಿಟೇಷನ್ಗಾಗಿ ನಾವು ರೆಫರ್ ಮಾಡಿದ್ದೀವಿ. ಅಲ್ಲಿ ನೀವು ಕ್ಲಬ್ ಆಗಿ ಅದನ್ನು ಮುಂದುವರಿಸಿ ನ್ಯಾಯ ಪಡಿಬಹುದು ಅಂತ ನನಗೊಂದು ಉತ್ತರ ಬಂದಿತ್ತು. ಅದ್ರ ಪ್ರಕಾರ ನಾವು ಮೊನ್ನೆ 30ನೇ ತಾರೀಕು ಮತ್ತು ನವೆಂಬರ್ 3ನೇ ತಾರೀಕು ಇದಕ್ಕೆ ಅಟೆಂಡ್ ಆಗಿದ್ವಿ. 30ನೇ ತಾರೀಕು ಅಟೆಂಡ್ ಆದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ 60 ದಿವಸಗಳ ಒಳಗಾಗಿ ಈ ಇತ್ಯರ್ಥ ಅದಕ್ಕೆ ಯಾರು ಪಾರ್ಟಿ ಬಂದು ಸಹಕರಿಸ್ತಿಲ್ಲ ಅಂತಂದ್ರೆ ಯಾರು ಬರಲಿಲ್ಲ ಅನ್ನೋದನ್ನ ಹೈಕೋರ್ಟ್ಗೆ ರಿಪೋರ್ಟ್ ಹಾಕ್ಬಿಡ್ತೇವೆ ಅಂತ ಹೇಳಿದ್ರು. ಬೇಡ ಸರ್, ಹಾಗೆ ಹಾಕೋದು ಬೇಡ, ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಮತ್ತು ಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ, ಅಮೃತೇಶ್ ಅವ್ರಿಗೂ ಹೇಳ್ತೇನೆ, ಮುಂದುವರೆದು ಇನ್ನೊಂದು ಟೈಮ್ ಕೊಡಿ ಅಂತಂದ್ರು. ಟೈಮ್ ಏನೋ ಕೊಟ್ಟರು. ಇದು ನೆಕ್ಸ್ಟ್ 18ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಮ್ಯಾನೇಜ್ಮೆಂಟ್ ಕಡೆಯವರು, ಯೂನಿಯನ್ ಕಡೆ ಅಂದ್ರೆ ಜಂಟಿ ಕ್ರಿಯಾ ಸಮಿತಿಯವರು, ಅಡ್ವೊಕೇಟ್ ಅಮೃತೇಶ್ ಅವ್ರ ಕಡೆಯವರು ಎಲ್ಲ ಹಾಜರಾದ್ರೆ ಅಲ್ಲಿ ಒಂದು ಇತ್ಯರ್ಥಕ್ಕೆ ಒಂದು ಪ್ಲಾಟ್ಫಾರ್ಮ್ ರಚನೆ ಆದಂಗೆ ಆಗುತ್ತೆ. ಅದು ನಾನು ಹೇಳಿದ್ದೆ. ಅದನ್ನ ಅವರು ಆ ಕೇರಳನವರು ಕನ್ಫ್ಯೂಷನ್ ಮಾಡಿಕೊಂಡು ಇದು ಮುಂದುವರ್ಸೋದಕ್ಕೆ ಅವಕಾಶ ಇಲ್ಲ ಇತ್ಯಾದಿ ಇತ್ಯಾದಿ ಅವರು ಆ ಒಂದು ಕನ್ಸಿಲೇಷನ್ ವಿಚಾರನ ಮಾತಾಡ್ತಿದ್ದಾರೆ. ಕನ್ಸಿಲೇಷನ್ ಸಹ 4-5 ಆಯ್ತು. ಇದುವರೆಗೂ ಏನಾಯ್ತು, ಏನು ಮಾತುಕತೆ, ಮ್ಯಾನೇಜ್ಮೆಂಟ್ ವರ್ಷನ್ ಏನು, ನಮ್ಮ ಯೂನಿಯನ್ ವರ್ಷನ್ ಏನು, ಅವರು ಲೇಬರ್ ಕನ್ಸಿಲೇಷನ್ ಕಮಿಷನರ್ ಏನು ಹೇಳಿದ್ರು ಇತ್ಯಾದಿ ಯಾವುದೇ ವಿವರಣೆ ಕೊಡದೆ ಮುಂದೆ ಹೋಯ್ತು ಅಷ್ಟೇ ಹೇಳ್ತಿದ್ದಾರೆ. ಏನೋ ಅದ್ರ ವಿವರಣೆ ಹೇಳಿದ್ದಾರೆ ಜನರಿಗೆ ಅಂದ್ರೆ ಕಾರ್ಮಿಕರಿಗೆ ಏನು ಪರಿಸ್ಥಿತಿ ಇದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು. ಹೇಳೇ ಇಲ್ಲ ಇನ್ನವರೆಗೂ. ಆದ್ರೆ 27ನೇ ತಾರೀಕು ಮೊನ್ನೆ ಆದ ಕನ್ಸಿಲೇಷನ್ ಬಗ್ಗೆ ಆ ರೀತಿ ಸಹ ಹೇಳಿದೆ. 2 ದಿವಸ ಸುಮ್ಮನೆ ಇದ್ದಾಗ ನಾವು ಕಳವಳಗೊಂಡು ಯಾಕೆ ಲೇಟ್ ಆಯ್ತು 2 ದಿವಸ ಆದ್ರೂ ಎಲ್ಲಿ ಇಲ್ಲ ಅನ್ನೋದು ನಾನು ಪ್ರಶ್ನೆ ಮಾಡಿದ್ವಿ. ಅದಕ್ಕಾಗಿ ನಿನ್ನೆ ಏನು ಜಂಟಿ ಕ್ರಿಯಾ ಸಮಿತಿ ಫೆಡಪ್ ಆಯ್ತಾ, ನಿಷ್ಕ್ರಿಯ ಆಯ್ತಾ, ಇದರಲ್ಲಿ ಆಸಕ್ತಿ ಕಳ್ಕೊಳ್ತಾ ಇತ್ಯಾದಿ ಪ್ರಶ್ನೆ ಕೇಳಿದ್ದು ಹೌದು. ಆದ್ರೆ ಅದರ ಫಲವಾಗಿ ಏನೋ 29ನೇ ತಾರೀಕು ಒಂದಷ್ಟು ವಿವರಣೆ ಒಬ್ರು ಕೊಟ್ರು. ಅದಿರಲಿ. ಆದರೆ ಈ ಕನ್ಸಿಲೇಷನ್ ಒಂದು ಇದೇನು ಅಂತಂದ್ರೆ ಆಯ್ತು, ನೀವು ಮತ್ತು ಮ್ಯಾನೇಜ್ಮೆಂಟು ಇಬ್ಬರು ಎಷ್ಟು ದಿವಸವರೆಗೂ ಅಟೆಂಡ್ ಆಗ್ತಿರೋ ಅಷ್ಟು ದಿವಸದವರೆಗೂ ಇದು ಮುಂದುವರಿಯುತ್ತೆ. ಅದಕ್ಕೇನು ಟೈಮ್ ಇಲ್ಲ, ಬೇಕಾದ್ರೆ ವರ್ಷನೂ ನಡೆಸ್ಬೋದು. ಆದ್ರೆ ಸುಮ್ಮನೆ ವ್ಯರ್ಥವಾಗಿ ಏನೂ ಚರ್ಚೆ ಇಲ್ಲದೆ, ಏನೂ ತೀರ್ಮಾನ ಇಲ್ಲದೆ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಈಗ ಒಂದು ವೇಳೆ ನಾಳೆ ಕನ್ಸಿಲೇಷನ್ ಫೇಲ್ ಆಯ್ತು ಅಂದ್ರೆ, ಸಂಧಾನ ವಿಫಲವಾಯಿತು ಅಂತಂದ್ರೆ ಫೇಲ್ಯೂರ್ ರಿಪೋರ್ಟ್ ಅನ್ನ ಕಮಿಷನರು ಸೆಕ್ರೆಟರಿಯೇಟ್ ಲೇಬರ್ ಅವರಿಗೆ ವಿಧಾನಸೌಧ 4ನೇ ಮಾಡಿದಲ್ಲಿ ಇದ್ದಿದ್ದು ವಿಕಾಸದಲ್ಲಿ ಅವರಿಗೆ ಫೇಲ್ಯೂರ್ ರಿಪೋರ್ಟ್ ಕಳಿಸ್ತಾರೆ. ಫೇಲ್ಯೂರ್ ರಿಪೋರ್ಟ್ ಕಳಿಸಿದ ತಕ್ಷಣ ಅವರು ಒಂದು ಪಾಯಿಂಟ್ ಆಫ್ ರೆಫರೆನ್ಸ್ ಅನ್ನ ಸಿದ್ಧ ಮಾಡಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಕಳಿಸ್ತಾರೆ, ಅಂದ್ರೆ ಕೈಗಾರಿಕಾ ನ್ಯಾಯಾಧಿಕರಣಕ್ಕೆ.
ಆ ನ್ಯಾಯಾಧಿಕರಣದಲ್ಲಿ ಎಡ್ಯುಕೇಶನ್ 6 ತಿಂಗಳಲ್ಲಿ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಇದ್ರೂ ಸಹ ಅದು 10 ವರ್ಷಗಳವರೆಗೂ ಮುಂದುವರೆದಿದ್ದೆಲ್ಲ ಇದೆ. ಅಷ್ಟೇ ಅಲ್ಲ, ಒಂದು ಸಾರಿ ಕನ್ಸಿಲೇಷನ್ ಅಲ್ಲಿ ಫೇಲ್ ಆಗಿ ರಿಪೋರ್ಟ್ ಆಗಿ ಕೋರ್ಟ್ಗೆ ರೆಫರ್ ಆದ ನಂತರ ಆ ಬಗ್ಗೆ ಮ್ಯಾನೇಜ್ಮೆಂಟ್ ಒತ್ತಾಯಿಸೋದಕ್ಕೆ ಅವಕಾಶ ಇಲ್ಲ. ಈ ರೀತಿಯಲ್ಲಿ ನನಗೆ ಬಿದ್ದೋಗುತ್ತೋ ಅನ್ನೋದು ನಮ್ಮ ಆತಂಕ. ಅದಕ್ಕೂ ಬದಲಾಗಿ ಪರಸ್ಪರ ಏನಾದರೂ ಅಲ್ಲೇ ಒಪ್ಪಿ ತೀರ್ಮಾನಕ್ಕೆ ಬಂದು ಜಾರಿ ಆಗೋದಾದ್ರೆ, ತೀರ್ಮಾನಕ್ಕೆ ಬರೋದು ಅಂತಂತಂದ್ರೆ ಏನರ್ಥ, ಮ್ಯಾನೇಜ್ಮೆಂಟ್ ಒಂದು ಹೆಜ್ಜೆ ಮುಂದೆ ಇಡಬೇಕು, ಯೂನಿಯನ್ ಒಂದು ಹೆಜ್ಜೆ ಮುಂದೆ ಇಡಬೇಕು. ಯೂನಿಯನ್ ಅನ್ನೋ ವಾದವನ್ನ ಮ್ಯಾನೇಜ್ಮೆಂಟ್ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಮ್ಯಾನೇಜ್ಮೆಂಟ್ ಆಫರ್ ಅನ್ನ ಯೂನಿಯನ್ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆ ರೀತಿ ಅದು ಸದುದ್ದೇಶದಿಂದ ಸಫಲ ಆದರೆ ಮಾತ್ರ ಅಲ್ಲಿ ಒಂದು ಇತ್ಯರ್ಥ ಆಗಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾನು ಆತಂಕ ವ್ಯಕ್ತಪಡಿಸಿದ್ದೇನೆ ಅಂತಂದ್ರೆ, ಮತ್ತು ಅದು ಬಿಟ್ಟು 2004ರಲ್ಲಿ ಏನು ಒಂದು ಟ್ರಿಬ್ಯುನಲ್ಗೆ ರೆಫರ್ ಆಗಿತ್ತು, ಅದು 2015 ತೀರ್ಮಾನ ಆಯಿತು. ಆಮೇಲೆ 2013ರಲ್ಲಿ 13/13 ಅಂತ ಏನು ರೆಫರ್ ಆಯಿತು, ಇದು ನಡೀತಾ ಇದೆ. ಮತ್ತೆ ಇದು ಸೇರ್ಕೊಂಡ್ರೆ ಬರೀ ಸಾರಿಗೆ ನೌಕರರ ಸಮಸ್ಯೆಗಳೆಲ್ಲನೂ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಅಲ್ಲಿ ಕೊಳತು ಪರಿಸಮಾಪ್ತಿ ಆಗ್ಬೇಕಾದ ದುರಂತ ಸಂಭವಿಸ್ತದೆ. ಇದನ್ನ ನಾನು ಹೇಳ್ತಾ ಇರೋದು. ಇದಕ್ಕೆ ತಪ್ಪು ಅರ್ಥ ಕಲ್ಪಿಸ್ಕೊಂಡು ಮಾತಾಡೋದಾದ್ರೆ ಸರಿಯಲ್ಲ. ಒಟ್ಟಾರೆ ನಾನು ಹೇಳ್ತೀನಿ, ಸಾರಿಗೆ ನೌಕರರ ಸಂಘಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು, ನೌಕರರ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ. ನೌಕರರನ್ನ ನಾವಾಗಲಿ ಅಥವಾ ಯಾರೇ ಆಗಲಿ ಕಟ್ಟೋದು ಬೇಡ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡೋದು ಬೇಡ, ಅಪಪ್ರಚಾರ ಮಾಡೋದು ಬೇಡ, ಪರಸ್ಪರ ಬೈಗಳ ಬೇಡ. ಬದಲಾಗಿ ಇಲ್ಲಿ 300ರಷ್ಟು ಮುಷ್ಕರಗಳನ್ನು ಮಾಡಿ ಏನು ಫಲಪ್ರದ ಆಗದಿದ್ದ ಅವರು ಇವತ್ತು ಜಂಟಿ ಕ್ರಿಯಾ ಸಮಿತಿಗೆ ಯಾವ ಮಾನ್ಯತೆ ಇದೆ ರೀ? ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಇರ್ಬೋದು, ಜಂಟಿ ಕ್ರಿಯಾ ಸಮಿತಿಗೆ ಯಾವ ಮಾನ್ಯತೆನೂ ಇಲ್ಲ ಅಂತ ಚೀಫ್ ಮಿನಿಸ್ಟರ್ ಮುಂದೆ ಹೇಳಿಸ್ಕೊಂಡು ಬಂದ ನಂತರವೂ ಇಲ್ಲಿ ಆಟಾಟ ತೋರಿಸೋದು ಬೇಡ. ಆ ಕಾರಣಕ್ಕೆ ನಾನು ವಿನಂತಿಸ್ತೇನೆ, ನಾವು ಒಗ್ಗಟ್ಟಾಗಿ ಹೋಗೋಣ. ಕನಿಷ್ಠ ಪಕ್ಷ ಮ್ಯಾನೇಜ್ಮೆಂಟ್ ಜೊತೆನಲ್ಲಿ ಒಂದು 12 ಸಂಘಗಳು ಏನಿದೆ ಅವೆಲ್ಲ ಕೂತು ಮಾತನಾಡಿ ಒಂದು ಅಭಿಪ್ರಾಯಕ್ಕೆ ಬರೋಣ, ಒಟ್ಟಭಿಪ್ರಾಯಕ್ಕೆ ಬರೋಣ. ಅದೇ ಕನ್ಸೆನ್ಸಸ್. ಆ ಒಂದು ಒಟ್ಟಭಿಪ್ರಾಯಕ್ಕೆ ಬಂದು ಅದರ ಒಂದು MOU ಎಲ್ಲ ರೆಡಿ ಮಾಡಿಕೊಂಡು ಮುಖ್ಯಮಂತ್ರಿಗಳ ಮುಂದೆ ಕೂತ್ಕೊಂಡು, ನೋಡಿ ಸರ್ ಹಿಂಗಿತ್ತು, ಈಗ ತೀರ್ಮಾನ ಮಾಡ್ಕೊಂಡಿದ್ದೀವಿ, ನಿಮ್ಗೇನು ಇದಿಲ್ಲ, ಕನ್ಕರೆನ್ಸ್ ಕೊಡಿ ಅಂತಂತಂದ್ರೆ 1 ನಿಮಿಷದ ಕೆಲಸ. ಅದು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಮುಖ್ಯಮಂತ್ರಿಗಳು ಮುಖ ಹೊಳೆಯುತ್ತೆ, ನಿಮ್ಮನ್ನ ಮುಖ್ಯಮಂತ್ರಿಗಳ ಮುಂದೆ ಕರ್ಕೊಂಡೋದ ಅಧಿಕಾರಿಗಳು ಮುಖ ಹೊಳೆಯುತ್ತೆ. ಅದು ಬಿಟ್ಬಿಟ್ಟು ಇನ್ನೊಂದು 1000 ಕೋಟಿ ರೂಪಾಯಿ ಕೊಡೋದಕ್ಕೆ ಅವ್ರಿಗೇನು ಬಂದೇ ಒಂದು ದೊಡ್ಡ ರೋಗ ಅಂತ ಎಲ್ಲ ಮಾತಾಡಿ ನಾವು ಚಿಕ್ಕವರಾಗೋದು ಬೇಡ. ನಮಸ್ಕಾರ.